ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಪಾರ್ಟ್ 2 ಕಂಟಿನ್ಯೂ ವಿಡಿಯೋ ಅನ್ಬಾಕ್ಸಿಂಗ್. ಇದು ನೈಕಾ ಇಂದ ಏನೇನು ಆರ್ಡರ್ ಮಾಡಿದ್ದೆ ಅಂತ ನಿಮ್ಗೆ ಹೇಳ್ತಿದ್ದೆ. ಓವರ್ ಆಲ್ ರಿಯಲಿ ಅಬ್ಸಸ್ ವಿತ್ ಮೇಕಪ್. ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸಮ್ ಆಫ್ ದ ಥಿಂಗ್ ಆರ್ಡಿನರಿಯಿಂದ ನಾನು ಆರ್ಡರ್ ಮಾಡಿದ್ದೆ. 2 ಥಿಂಗ್ಸ್. ಒನ್ ಈಸ್ ಲಿಪ್ ಬಾಮ್ ಐ ಆರ್ಡರ್ ಆ್ಯಂಡ್ ಅನದರ್ ಒನ್ ಈಸ್ ಫೇಸ್ ವಾಶ್. ಅಂತ ಹೇಳಿದ್ರೆ ಲೈಕ್ ನಂದು ಆ್ಯಕ್ನಿ ಆ್ಯಂಡ್ ಆಯಿಲಿ ಸ್ಕಿನ್. ವಿ ಆರ್ ಡೂಯಿಂಗ್ ಸೋ ಮಚ್ ಆಫ್ ಸ್ಕಿನ್ ಕೇರ್ ವಿಡಿಯೋಸ್ ಆ್ಯಂಡ್ ಆಲ್. ಆಮೇಲೆ ಹಾಗೆಯೇ ಸೋ ಮೆನಿ ಪ್ರಾಡಕ್ಟ್ಸ್ನ ಸ್ವಿಚ್ ಮಾಡ್ತಾ ಇರ್ತೀನಿ. ಬಟ್ ನಂದು ಪರ್ಮನೆಂಟ್ ಸ್ವಿಚ್ ಆಗದಿರೋ ಪ್ರಾಡಕ್ಟ್ಸ್ ಅಂದರೆ ಸ್ವಲ್ಪ ಅದೊಂದು ಇದೆ. ಸೊ ಇದೆಲ್ಲ ಟ್ರೈ ಮಾಡೋಣ ಅಂತ ತರಿಸ್ಕೊಳ್ಳೋದು ಅಷ್ಟೇ. ದಿಸ್ ಇಸ್ ನಾನ್ ಸ್ಪಾನ್ಸರ್ಡ್. ಇಟ್ಸ್ ಅ ಫೇಸ್ ವಾಶ್ ಕ್ಲೆನ್ಸರ್ ಆ್ಯಕ್ಚುಲಿ ಇದು. ಅಪಾರ್ಟ್ ಫ್ರಮ್ ದ್ಯಾಟ್ ದಿಸ್ ಈಸ್ ಫ್ರಮ್ ಅಮೆಝಾನ್. ನಿಮಗೂ ಅನಿಸುತ್ತಾ ಬೇಜಾರಾದಾಗ ನೈಟ್ ಹೊತ್ತು ಏನು ಸಿಕ್ಕಿದ್ರು ಅದನ್ನು ಆರ್ಡರ್ ಮಾಡಬೇಕು, ಅಥವಾ ನಿಮಗೆ ಬೇಜಾರಾದಾಗೆಲ್ಲ ಆರ್ಡರ್ ಮಾಡ್ತಾ ಇರಬೇಕು, ಸ್ಟ್ರೆಸ್ ಬಸ್ಟ್ ಆಗುತ್ತೆ ಆರ್ಡರ್ ಮಾಡಬೇಕು ಅಂತ. ಇದೊಂದು ಬ್ಯಾಡ್ ಹ್ಯಾಬಿಟ್ ನನಗಿದೆ. ಹಾಬಿ ಯಾ ಅದೊಂದು ಬ್ಯಾಡ್ ಹಾಬಿ ನನಗಿದೆ. ತುಂಬ ಆರ್ಡರ್ ಮಾಡೋದು ನನಗೆ ದಿನ ಬೇಜಾರಾಗುತ್ತೆ ಗುರು. ನಾನು ದಿನ ಆರ್ಡರ್ ಮಾಡ್ತೀನಿ. ನನಗೆ ದಿನ ಏನಾದ್ರು ಪಾರ್ಸಲ್ ಅನ್ಬಾಕ್ಸ್ ಮಾಡಿಲ್ಲ ಅಂದರೆ ತಿಂದಿದ್ದು ಅರ್ಗಲ್ಲ ಅನಿಸುತ್ತೆ. ನನಗೆ ಏನಂತ ಹೇಳಿದ್ರೆ ನೈಟ್ ಹೊತ್ತು ತುಂಬ ಲೋನ್ಲಿ ಫೀಲ್ ಅಥವಾ ಲೈಕ್ ಏನೋ ಬೇಜಾರಾಗ್ತಿದೆ ಅಂತ ಹೇಳಿದಾಗ ಐ ಆರ್ಡರ್ ಸೋ ಮೆನಿ ಥಿಂಗ್ಸ್. ಅದು ಬೇಕಾ ಬೇಡವಾ ಅಂತಲೇ ನನಗೆ ಗೊತ್ತಿರಲ್ಲ. ನಮ್ಮಮ್ಮನೂ ಅದೇ ಕೇಳ್ತಿರ್ತಾರೆ, ಡು ಯು ರಿಯಲಿ ವಾಂಟ್ ಅಂತ. ಸಿ ದಿಸ್ ಇಸ್ ದ ಫೇಕ್ ಪ್ರಾಡಕ್ಟ್. ಅದಕ್ಕೆ ಸ್ಕ್ಯಾಮ್. ನಾನು ನೋಡಿ ನಿಮ್ಮ ಮುಂದೆನೇ ಯಾವ ಥರ ಸ್ಕ್ಯಾಮ್ ಆದೆ ಅಂತ. ನಾನು ಇದನ್ನು ಆರ್ಡರೇ ಮಾಡಿಲ್ಲ. ಐ ಪೇ ದಿಸ್ ಫಾರ್ 2300. ಲೈಕ್ ಇದು ನನ್ನ ಲೀಸ್ಟಲ್ಲೂ ಇರಲಿಲ್ಲ. ಏನೋ ಬಂದಿದೆ ಬಿಡು, ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಮಾಡಿರ್ತೀವಿ ಅಂತ ಅಂದ್ಕೊಂಡು. ದಿಸ್ ಇಸ್ ಸ್ಕ್ಯಾಮ್, ಕಂಪ್ಲೀಟ್ ಸ್ಕ್ಯಾಮ್ ಇದು. ಸಿ ವೇರ್ ಹೌಸ್ ಕನಕಪುರ ಇಂದನೂ ಬೇರೆಯವರೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ಡು ನಾಟ್ ಸ್ಕ್ಯಾನ್ ದ ಥಿಂಗ್ ಅಂತೆಲ್ಲ ಬರೆದಿದ್ದಾರೆ. ಗ್ಲೋಬಲ್ ಎಂಟರ್ಪ್ರೈಸಸ್. ಸಿ ದಿಸ್ ಇಸ್ ಸ್ಕ್ಯಾಮ್. ದಿಸ್ ಇಸ್ ನಾಟ್ ಅಮೆಝಾನ್, ಬಟ್ ಇದ್ರ ಮೇಲೆ ಅಮೆಝಾನ್ ಅಂತ ಬರೆದಿತ್ತು. ಅದಕ್ಕೆ ನಾನು ಓಕೆ ಅಂದ್ಬಿಟ್ಟು ನಾನು ತೊಗೊಂಡೆ. ಬಟ್ ನೋಡಿ ಈ ಥರನೂ ಸ್ಕ್ಯಾಮ್ ನಡೆಯುತ್ತೆ. ಅಟ್ಲೀಸ್ಟ್ ಇದಕ್ಕೆ ಕ್ಲೋಸ್ ಮಾಡೋದಕ್ಕೆ ಲಿಡ್ಡೂ ಕೊಟ್ಟಿಲ್ಲ. 2,500 ಸ್ಕ್ಯಾಮ್ ಆಗಿರೋದು ನನಗೆ. ಸಿ ಇದೇ ಥರ ತುಂಬ ಆರ್ಡರ್ ಮಾಡೋರಿಗೆ ಇದೇ ಥರ ಸ್ಕ್ಯಾಮ್ ಆಗುತ್ತೆ ಅನಿಸುತ್ತೆ. ಇದೇನೋ ನನಗೆ ಗೊತ್ತಿಲ್ಲ. ದಿಸ್ ಈಸ್ ಆಲ್ಸೋ ಸ್ಕ್ಯಾಮ್. ಇದೇನಿದು ಸೆಕೆಂಡ್ ಪಾರ್ಟ್ ಫುಲ್ ಸ್ಕ್ಯಾಮ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋ ದಿಸ್ ಇಸ್ ನಾಟ್ ಸ್ಕ್ಯಾಮ್. ಓ ಮೈ ಗಾಡ್. ಬಟ್ ಅಲ್ಲಿ ಪಿಕ್ಚರಲ್ಲಿ ಇದ್ದಿದ್ದೇ ಒಂದು, ಇದು ಕಳಿಸಿರೋದೇ ಒಂದು. ಐ ಆರ್ಡರ್ ಸಮಥಿಂಗ್ ಫಾರ್ ಐಸಿರಿ. ಸೊ ಐಸಿರಿಗೆ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಇಟ್ಸ್ ಕ್ಯೂಟ್. ಐ ಆರ್ಡರ್ ದಿಸ್ ಫ್ರಮ್ ಮಿಂತ್ರಾ. ಮಿಮಿ ಶಾಪ್. ಹೇಗಿದೆ? ಚೆನ್ನಾಗಿದೆ ಅಲ್ಲ? ನಿಂಬೆ ಬಿಸ್ಕೋಬೇಕು ಅಂದರೆ ಹೇಳಿ, ಲಿಂಕ್ ಹಾಕ್ಬಿಡ್ತೀನಿ ಬೇಗ. ಓಕೆ, ದಿಸ್ ಇಸ್ ಕ್ಯೂಟ್. ಸ್ಕ್ಯಾಮರ್ಸ್ ಎಷ್ಟು ಚೆನ್ನಾಗಿ ಸ್ಕ್ಯಾಮ್ ಮಾಡ್ತಾರೆ ಅಲ್ವಾ? ಅದು ನಮ್ಮಂಥವ್ರಿಗೆ ಮಾಡ್ತಾರೆ. ಐ ಡೋಂಟ್ ನೋ ವೈ. ಸೋ ಬ್ಯಾಡ್. ಬೇಜಾರಾಗ್ತೀನಿ. 2,000 ದುಡಿಯೋಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ? ತುಂಬ ಕಷ್ಟಪಡಬೇಕು. ಇದು ನಾನು ಆ್ಯಕ್ಚುಲಿ ನಮ್ಮ ಮಮ್ಮಿ ಲಿಂಕ್ ಕಳಿಸಿದ್ರು. ಇದು ಯಾವುದಿದು? ಏನೋ ಹೇಳ್ತಾರೆ ಈ ಬ್ರ್ಯಾಂಡ್. ಮೀಶೋ. ನನಗೆ ಚಪಾತಿ ಕಳ್ಸೋದಕ್ಕೆ ಬರಲ್ಲ ಆ್ಯಂಡ್ ಐ ಕೀಪ್ ಆನ್ ಮೈ ನೈಲ್ಸ್ ಆನ್. ಸೊ ಅದಕ್ಕೋಸ್ಕರ ನನಗೆ ಚಪಾತಿ ಕಳ್ಸೋದಕ್ಕೆ ಬರಲ್ಲ. ಇವಾಗ ನಾನು ಅಡುಗೆ ಕಂಪ್ಲೀಟಾಗಿ ಕಲಿತಿದ್ದೀನಿ. ಬಿಕಾಸ್ ಐ ಆಮ್ ಕಂಪ್ಲೀಟ್ಲಿ ಹೌಸ್ ವೈಫ್ ನಾವು. ಕೆಲಸ ಎಲ್ಲ ಕಾರ್ಯ ಎಲ್ಲ ಐಸಿರಿ ನೋಡ್ಕೊಂಡಿರ್ಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೂ. ಐ ಹ್ಯಾವ್ ಟು ವೋಕ್ ಅಪ್ ಅಟ್ 5:30 ಆ್ಯಂಡ್ ಹರ್ ಕ್ಯಾಬ್ ಇಸ್ 7 o'clock. ಎವ್ರಿಥಿಂಗ್ ಇಸ್ ಲೈಕ್ ಎನಿಥಿಂಗ್. ಸೊ ಅಡುಗೆ ಯೂಟ್ಯೂಬ್ ನೋಡ್ಕೊಂಡು ಕಲಿತಾನೆ ಇದ್ದೀನಿ. ಓಕೆ, ಯೂಟ್ಯೂಬ್ ನೋಡ್ಕೊಂಡು ಮಾಡೋದೊಂದು ಸ್ಕ್ಯಾಮ್. ಅದು ನನ್ನಂಥವ್ರು ಚೆನ್ನಾಗಿ ಬಂದಿಲ್ಲ ಅಂದರೆ ಬಿಸಾಕು, ಮತ್ತೆ ಮಾಡು. ಬಟ್ ಒಂದು ಮಟ್ಟಕ್ಕೆ ಓಕೆ
ಪ್ರಿಪೇರ್ ಮಾಡೋದು ಕಲ್ತಿದ್ದೀನಿ ಇವಾಗ. ನಾನು ಫ್ರಮ್ ಲಾಸ್ಟ್ 1.5 ಮಂತ್ಸಿಂದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ಸ್ವಿಗ್ಗಿಲಿ ಆರ್ಡರ್ ಮಾಡಿಲ್ಲ. ನನ್ನ ಒಂದು ಪ್ರೀವಿಯಸ್ ಆಲ್ ದಿಸ್ 4 years ಸ್ವಿಗ್ಗಿ ಬಿಲ್ ಮಂತ್ಲಿ ಅಟ್ಲೀಸ್ಟ್ 60,000. ಯು ಡೋಂಟ್ ಬಿಲೀವ್, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಓಕೆ, ಆಮೇಲೆ ನಮ್ಮ ಮನೇಲಿ ಫುಲ್ ಟೈಮ್ ಒಬ್ಬರು ಮೇಡಿದ್ರು. ಅವರು ಇವಾಗ ಲೈಕ್ ಅವ್ರ ಮಗಳಿಗೆ ಮಗು ಆಯಿತು ಅಂತ ಅವ್ರು ಬರ್ತಿಲ್ಲ. ಇವಾಗ ನಾನೇ ಅಡುಗೆ ಮಾಡ್ತಿದ್ದೀನಿ, ನಾನೇ ಪ್ರತಿ ಒಂದು ಮಾಡ್ತಿದ್ದೀನಿ. ನನ್ನಂಥ ಹೌಸ್ ವೈಫ್ ಯಾರಿಗೂ ಸಿಗಲ್ಲ. ವಿತೌಟ್ ಹಸ್ಬೆಂಡ್ ಆಮ್ ಅ ಹೌಸ್ ವೈಫ್. ಐ ಜಸ್ಟ್ ಲವ್ ಮೈ ಸೆಲ್ಫ್. ಸೊ ಈ ಥರ ನಾನು ಮನೇಲಿ ಸ್ಕ್ಯಾಮ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ. ಎಲ್ಲ ಕೆಲಸ ಮನೆಯಿಂದ ಹೊರಗಡೆನೇ ಹೋಗಲ್ಲ ಗುರು. ಆದರೂ ದಿನಕ್ಕೊಂದು 100 ಪಾರ್ಸೆಲ್ ಬರುತ್ತೆ. 100 ಪಾರ್ಸೆಲಲ್ಲಿ ಎಲ್ಲ ಡ್ರೆಸ್ಸಸ್ ಇರುತ್ತೆ. ಸಾವನ ಈಸ್ ಒನ್ ಆಫ್ ದ ಹಿಟ್. ಬಟ್ ಐ ನೆವರ್ ಟ್ರೈ. ಇದು ನೋಡಿ, ಇದು ಸೆಕೆಂಡ್ ಟೈಮ್ ನಾನು ಹಾಕೊಳ್ತಾ ಇರೋದು. ಸೊ ಆದ್ರೂ ಓಕೆ, ಲೈಕ್ ಎಲ್ಲಿಗೆ ಹೋಗ್ತೀನಿ, ಏನಕ್ಕೆ ಹಾಕ್ಕೊಳ್ಬೇಕು. ಬಟ್ ಒಂದು ವಾರ್ಡ್ರೂಬ್ ಫುಲ್ ಯು ಡೋಂಟ್ ಬಿಲೀವ್, ಫುಲ್ ಆಫ್ ಸಾವನ ಥಿಂಗ್. ಬಟ್ ಓಕೆ, ದಟ್ಸ್ ಓಕೆ. ಸೊ ಅದು ಚಪಾತಿ ಕಲಿಸೋದಕ್ಕೆ ಚಪಾತಿ ಹಿಟ್ಟು ತರಿಸಿ ನಾನು 1 ಮಂತ್ ಆಗಿದೆ. ಬಟ್ ಕಲಿಸೋದಕ್ಕೆ ನನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿ ಬಂದಾಗ ಲೈಕ್ ಎಲ್ಲ ಮಾಡಿಕೊಡ್ತಾರೆ. ಇವಾಗ ನನಗೆ ಕಲಿಸೋದಕ್ಕೆ ಹೇಳ್ಕೊಡ್ತಿದ್ದಾರೆ ನಮ್ಮ ಮಮ್ಮಿ. ಪಾಪ ಅವ್ರಿಗೆ ಹುಷಾರಿಲ್ಲ ಅಲ್ಲ, ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ಅವ್ರು ಹೇಳ್ತಾರೆ ಹಿಂಗೆ ಮಾಡಬೇಕು ಅಂತ. ಅದನ್ನು ನಾನು ಇವಾಗ ಮಾಡ್ತಿದ್ದೀನಿ. ಹಿಟ್ಟಾಕಿ, ಆಯಿಲ್ ಹಾಕಿ, ನೀರು ಹಾಕಿ ಜಸ್ಟ್ ಇದನ್ನು ಹಿಂಗೆ ಮಾಡೋದಂತೆ ಚಪಾತಿ ಹಿಟ್ಟು ಆಗೋಗುತ್ತೆ. ಸೊ ಅದಕ್ಕೇ ಇದನ್ನು ತರಿಸಿದ್ದಾರೆ. ದಿಸ್ ಇಸ್ ಸೋ ಗುಡ್, ಸಾಫ್ಟ್ ಆಗಿದೆ. ಸೊ ನೈಕಾ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ, ಡ್ರೆಸ್ ಚೇಂಜ್ ಮಾಡಿಕೊಂಡು. ನಂಗೆ ಬೇಜಾರಾಗ್ತಿದೆ, ನನ್ನ ಸ್ಕ್ಯಾಮ್ ಆಗಿದೆ ನೋಡಿ. ನಾನು ಅದಕ್ಕೆ ಜಾಸ್ತಿ ಆರ್ಡರ್ ಮಾಡಬಾರ್ದು. ಇಟ್ಸ್ 2,500. ಇಟ್ಸ್ ಹಾರ್ಡ್ ಆನ್ ಮನಿ. ರೈಟ್ ನಾವು my papa is take care of me and they are only giving me so small amount of pocket money. ಏನು ಮಾಡೋದು, ಈ ಥರ ಸ್ಕ್ಯಾಮ್ ಮಾಡ್ತಾರೆ ನೋಡಿ. ನಂಗೆ ತುಂಬ ಕೋಪ ಬರ್ತಿದೆ. ಬಟ್ ನಾನು ಲಾಸ್ಟಲ್ಲಿ ಸ್ಕ್ಯಾಮ್ ಆದದ್ದು. ಓಕೆ ಗಾಯ್ಸ್, ಹೌ ವಾಸ್ ದ ವಿಡಿಯೋ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನೈಕಾ ವಿಡಿಯೋನ ಕ್ವಿಕ್ಕಾಗಿ ಬೇರೆ ಡ್ರೆಸ್ ಹಾಕ್ಕೊಂಡು ನಾನು ಪಾರ್ಟ್ 3 ಮಾಡ್ತೀನಿ. ಬಾಯ್, ಹ್ಯಾವ್ ಅ ಗುಡ್ ಡೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಇವಾಗಿಂದ ಪಕ್ಕ ನಾನು ಯೂಟ್ಯೂಬ್ ಮಾಡ್ತೀನಿ. ಬಾಯ್.